The one who plants trees knowing they will never sit in their shades has understood the meaning of life. ಈ ಕೋಟ್ಸ್ ನಾನೆಲ್ಲ ಓದಿದ್ದು ನೆನಪು. ಏನಕ್ಕೆ ಇದನ್ನು ಹೇಳ್ತಿದ್ದೀನಿ ಅಂತಂದರೆ, ನಮ್ಮ ಅಜ್ಜ ಅಜ್ಜಿ ಅವರು ಹಾಕಿರೋ ಹಲಸಿನ ಮರದ ಹಣ್ಣನ್ನು ನಾವು ಇವಾಗ ತಿಂತಾ ಇದ್ದೀವಿ. ಅವರು ಅವಾಗಿನ ಕಾಲದಲ್ಲೇ ಬದುಕಿನ ಅರ್ಥವನ್ನು ತಿಳ್ಕೊಂಡಿದ್ರು. ಏನಕ್ಕೆ ಅಂತಂದರೆ ಫ್ಯೂಚರ್ ಜನ್ರೇಷನ್ಗೆ ಆಗಲಿ ಅಂತ ಅವರು ಫಲಾಪೇಕ್ಷೆ ಪಡೆದೇ ಈ ಹಲಸಿನ ಮರಗಳು ಅಥವಾ ಬೇರೆ ಯಾವ್ದಾದ್ರು ಹಣ್ಣಿನ ಗಿಡಗಳನ್ನ ನೆಡ್ತಾ ಇದ್ರು. ಅವ್ರಿಗೆ ಗೊತ್ತಿತ್ತು ಆ ಹಣ್ಣನ್ನು ಅವ್ರು ತಿನ್ನಲ್ಲ ಅಂತ, ಬಟ್ ಅವ್ರ ಮಕ್ಕಳು ಮೊಮ್ಮಕ್ಕಳಿಗೋಸ್ಕರ ಆ ಹಣ್ಣಿನ ಗಿಡಗಳನ್ನ ನೆಡ್ತಾ ಇದ್ರು. ಆದರೆ ಅವ್ರ ತತ್ವವನ್ನು ನಾವು ಮುಂದುವರ್ಸ್ಕೊಂಡು ಹೋಗ್ಲಿಕ್ಕೇ ಎಲ್ಲೋ ಒಂದು ಕಡೆ ಎಡುತ್ತಿದ್ದೀವಿ ಅಂತ ನನ್ನ ಅಭಿಪ್ರಾಯ. ಏಕೆ ಅಂತಂದರೆ ಅವರು ಆವಾಗ ನೆಟ್ಟ ಗಿಡಗಳು ಇವಾಗ ಮರಗಳಾಗಿದ್ದಾವೆ, ಬಟ್ ಆ ಮರಗಳನ್ನ ನಾವು ಉಳಿಸ್ಕೊಂಡು ಹೋಗೋದೇ ದೊಡ್ಡ ವಿಷಯ ಆಗಿದೆ. ಯಾಕೆ ಅಂತಂದರೆ ಈಗಿನ ಕಾಲದಲ್ಲಿ ಕಮರ್ಷಿಯಲೈಸೇಷನ್ ಆಗಿರೋ ಸಿಚುವೇಷನ್ನಲ್ಲಿ ನಾವು ಬರೀ ಕಮರ್ಷಿಯಲ್ ಕ್ರಾಪ್ಸ್ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೀವಿ. ನಮಗೆ ದಿನನಿತ್ಯದ ಅವಶ್ಯಕತೆ ಇರೋ ಈ ಹಣ್ಣು ಹಂಪಲುಗಳ ಬಗ್ಗೆ ಅಷ್ಟೊಂದು ಯೋಚನೆ ಆಗ್ತಿಲ್ಲ. ಹೊರಗಡೆಯಿಂದ ತರೋದ್ರಲ್ಲೇ ನೋಡ್ತಾ ಇದ್ದೀವಿ. ನಮ್ಮ ಸುತ್ತಮುತ್ತಲೇ ಬೆಳ್ಕೊಳ್ಳೋಂಥ ಅವಕಾಶಗಳು ತುಂಬ ಇದ್ದಾವೆ ನಮಗೆ.